ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಫಿನಿಕ್ಸ್ ಆನ್ ಪ್ಯಾಸಿವ್ ಕರ್ನಾಟಕ ಇದರ ಅಪ್ಡೇಟ್. ವೀಕ್ಷಕರೇ, ನಿನ್ನೆ ಮೊನ್ನೆಯಿಂದ ನಮ್ಮೆಲ್ಲ ಫೌಂಡರ್ಗಳಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಬ್ಯಾಕ್ ಆಫೀಸಲ್ಲಿ. ಅಂದರೆ ಮೊನ್ನೆ ನಡೆದಂಥ ವೆಬಿನಾರಲ್ಲಿ ನಮ್ಮ CEO ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಅದೇನೆಂದರೆ ಏಪ್ರಿಲ್ ಎಂಡಿನ ಒಳಗಡೆ ನಮ್ಮೆಲ್ಲ ಫೌಂಡರ್ಗಳಿಗೆ ಗುಡ್ ನ್ಯೂಸ್ ಕೊಡ್ತೇನಂತ. ಅದರರ್ಥ ಕಂಪೆನಿ ಈಗಾಗಲೇ ತನ್ನೆಲ್ಲ ಬರುವ ಮುಂದಿನ ಪ್ರಾಡಕ್ಟ್ಗಳನ್ನು ರೆಡಿಯಾಗಿಟ್ಕೊಂಡಿದೆ. ಇನ್ನೇನಿದ್ರೂ ಕಂಪೆನಿ ಅದನ್ನು ಸಾರ್ವಜನಿಕವಾಗಿ ಮುಕ್ತಗೊಳಿಸೋದು ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ಕಂಪೆನಿ ಎಲ್ಲ ಒಂದು ಮುಂಬರುವ ಟೂಲ್ಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಇದನ್ನು 100% ಕ್ಲಿಯರ್ ಮಾಡಿಟ್ಕೊಂಡಿದ್ದಾರೆ. ಅದೇ ರೀತಿ ನಮಗೆ ಇಮಿಡಿಯೇಟಾಗಿ ಈಗ ಈ ನೆಕ್ಸ್ಟ್ ವೀಕಿನ ಒಳಗಡೆ ನಮಗೆ KYC ಬರಲಿದೆ. ಈ KYC ಆದ ಕೂಡಲೇ ನಮಗೆ ಯಾರೆಲ್ಲ ವಿಡ್ರಾವಲ್ ಮಾಡಿಟ್ಕೊಂಡಿದ್ದಾರಾ ಅಥವಾ ಕನೆಕ್ಟನ್ನು ಪ್ರಾಡಕ್ಟ್ ಮಾಡಿಟ್ಟಿದ್ದಾರಾ ಅಥವಾ ಮಾಡಿಲ್ವಾ ಎಲ್ರಿಗೂ ಕೂಡ ಕಂಪೆನಿ ಕಡೆಯಿಂದ ಗುಡ್ ನ್ಯೂಸ್ ಸಿಗಲಿದೆ. ಹಾಗಾಗಿ ಯಾರೂ ಕೂಡ ಇಷ್ಟರವರೆಗೆ ಲೇಟ್ ಆಗಿದೆ ಅಂತ ಯಾರೂ ಕೂಡ ನೀವು ಡಿಸಪಾಯಿಂಟ್ಮೆಂಟ್ ಆಗಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ವಲ್ಪ ಜನರಿಗೆ ಆಗಿತ್ತು, ಸುಮ್ಮನೆ ಎಷ್ಟು 4-5 ವರ್ಷದಿಂದ ನಾವು ವೆಯ್ಟ್ ಮಾಡ್ತಾ ಇನ್ನೂ ಕೂಡ ನಮಗೆ ಹಣ ಸಿಗಲಿಲ್ಲ ಅಥವಾ ಕಮಿಷನ್ ಸಿಗಲಿಲ್ಲ ಅಂತ ತುಂಬ ಜನರು ಟೆನ್ಷನ್ ಮಾಡ್ತಿದ್ರು. ಅದೇ ರೀತಿ ಕನೆಕ್ಟನ್ನು ಸಾಲ ಮಾಡಿ ಬೈ ಮಾಡಿದವರು ತುಂಬ ಜನ ಇದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ತುಂಬ ಜನರಿಗೆ ಟೆನ್ಷನ್ ಆಗಿದೆ. ಯಾಕೆಂದರೆ ನಾವು ಹಣವನ್ನು ಸಾಲ ಮಾಡಿ ಕನೆಕ್ಟನ್ನು ಬೈ ಮಾಡಿದ್ದೆ. ಕಾರಣ ಇಷ್ಟೇ, ಯಾಕೆಂದರೆ ಬೈ ಮಾಡಿದ ಕೂಡಲೇ ನಮಗೇನಾದರೂ ಕಮಿಷನ್ ಸಿಗ್ಬಹುದೆನ್ನುವ ಉದ್ದೇಶದಿಂದ ಬೇರೆಯವರ ಹತ್ರ ಸಾಲ ಮಾಡಿಕೊಂಡು ನಾವು ಕನೆಕ್ಟನ್ನು ಬೈ ಮಾಡಿದ್ದು. ಆದರೆ ಇನ್ನೂ ಕೂಡ ಕಂಪನಿಯಿಂದ ನಮಗೆ ಎಕ್ಸ್ಟ್ರಾ ಬೇಡ, ನಾವು ಹಾಕಿದ ಅಮೌಂಟ್ ಆದರೆ ಸಿಗ್ತಿದ್ರೆ ನಾವು ಯಾರ ಹತ್ರ ಸಾಲ ಇಸ್ಕೊಂಡಿದ್ದೇವೋ ಅವರಿಗೆ ರಿಟರ್ನ್ ಮಾಡ್ಬೋದಿತ್ತು ಅಂತ ತುಂಬ ಜನರು ಹೇಳ್ತಾ ಇದ್ದಾರೆ. ಅವರು ಹೇಳೋದು ಸರಿ ಕೂಡ, ತಪ್ಪಂತ ನಾವು ಹೇಳಲ್ಲ. ಆದರೆ ಏನು ಮಾಡೋದು, ನಮ್ಮ ಆನ್ ಪ್ಯಾಸ್ ಎನ್ನುವುದು ಇಂಟರ್ನ್ಯಾಷನಲ್ ಕಂಪೆನಿ. ಈಗ ಎಷ್ಟು ಲೇಟ್ ಆಗಿದೆ ಅದರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಅದರಿಂದ ಎಷ್ಟೋ ಜನರಿಗೆ ಪ್ರಾಬ್ಲಮ್ ಕೂಡ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕಂಪೆನಿ ಯಾರಿಗೂ ಕೂಡ ಟೈಮ್ಸ್ ಅಂದರೆ ಈ ಕನೆಕ್ಟನ್ನು ಬೈ ಮಾಡಿ ಅದನ್ನು ಟೈಮನ್ನು ಎಕ್ಸ್ಟೆನ್ಷನ್ ಮಾಡಿಕೊಂಡು ಎಕ್ಸ್ಟೆಂಡ್ ಅಂತ ಮಾಡಿಕೊಂಡು ಹೋಗ್ತಾ ಇದೆ. ಇದರಿಂದ ಕೂಡ ತುಂಬ ಜನರು ಕಂಪೆನಿಯ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಮೊನ್ನೆ ನಡೆದಂಥ ವೆಬಿನಾರಲ್ಲಿ ನಮ್ಮ ಕಂಪೆನಿ CEO ಆ್ಯಶನ್ ಅವರು ಹೇಳಿದ ಹಾಗೆ ಇನ್ನು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಅಂದರೆ ಕನೆಕ್ಟ್ ಪ್ರಾಡಕ್ಟನ್ನು ಫ್ರೀಯಾಗಿ ಕಂಟಿನ್ಯೂ ಮಾಡಲಿಕ್ಕೆ ಹೋಗುವುದಿಲ್ಲ. ಈಗ ಇನ್ನು ಲಾಸ್ಟ್ ಎಕ್ಸ್ಟೆನ್ಷನ್ ಮಾತ್ರ ಇವಾಗ ಕೊಟ್ಟದಂತ ಮೊನ್ನೆ ಅವರು ಇವಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಲಾಸ್ಟ್ ಅಂತ ಹೇಳಿದ್ದಾರೆ. ಆದ ಕಾರಣ 28 ತಾರೀಕು ಅಂದರೆ ನಮ್ಮ ಈ ಏಪ್ರಿಲ್ 28ರ ಒಳಗಡೆ ನಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಸಿಗೋ ಸಾಧ್ಯತೆ ತುಂಬ ಹೆಚ್ಚಾಗಿದೆ. 100% ಗುಡ್ ನ್ಯೂಸ್ ಸಿಗಲಿಕ್ಕಿದೆ. ಹಾಗಾಗಿ ಕಂಪೆನಿಯ CEO ಅವರು ಹೇಳಿದ ಹಾಗೆ ಅಂದರೆ 5 ಡಿಜಿಟಲಿ ನಾವು ಫಸ್ಟ್ ಇನ್ಕಮನ್ನು ಎಲ್ರಿಗೂ ಕೊಡ್ತೇವಂತ. ಅದರರ್ಥ ನಮ್ಮಲ್ಲಿ ಯಾರೆಲ್ಲ ಫೌಂಡರ್ ಇದ್ದಾರೆ ಅವರೆಲ್ಲರಿಗೂ ಕೂಡ, ಅದು ಮಲ್ಟಿಪಲ್ ಐಡಿ ಆಗಿರ್ಬೋದು ಅಥವಾ ಸಿಂಗಲ್ ಐಡಿ ಆಗಿರ್ಬೋದು, ಎಲ್ರಿಗೂ ಕೂಡ ಒಂದು ಕಂಪನಿಯ ಕಡೆಯಿಂದ ಏನಾದರೂ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಆದರೆ ಅದು ತುಂಬ ನಮ್ಮ ಫೌಂಡರ್ಗಳಿಗೆ ಕೂಡ ಹೆಲ್ಪ್ ಆಗ್ತಿತ್ತು. ಅದೇ ರೀತಿ ಇನ್ನೊಂದು ನಮಗೆ ಒಬ್ಬ ಗ್ರೇಟ್ ಲೀಡರ್ ನಮ್ಮ ಆನ್ ಪ್ಯಾಸಿ ಅವರು ಹೇಳಿದ್ದ ವಿಷಯ ಏನಂದರೆ, ಫಾರ್ ಎಕ್ಸಾಂಪಲ್ ನೀವು 10,000 ರೂಪೀಸ್ ಒಂದು 5 ವರ್ಷದ ಮೊದಲು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಂತ ಲೆಕ್ಕ ಹಾಕಿ, ಅದರ ವ್ಯಾಲ್ಯೂಯೇಷನ್ ಈಗ ಇಂಡಿಯನ್ ಮಾರ್ಕೆಟ್ನ ಪ್ರಕಾರ 5 ವರ್ಷಕ್ಕೆ ನೀವು 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅದು ಈಗಿನ ರೇಟ್ ನೋಡಿದರೆ ಅದು ಹೆಚ್ಚು ಕಮ್ಮಿ 50,000 ರೂಪೀಸ್ವರೆಗೆ ಏರಿಕೆಯಾಗಿದೆ. ಹಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಅದೇ ಒಂದು 10,000 ರೂಪೀಸ್ ನಾವು 5 ವರ್ಷದ ಮೊದಲು ಏನಾದರೆ ನಮ್ಮ ಶೇರ್ ಮಾರ್ಕೆಟಲ್ಲಿ ಯಾವುದಾದ್ರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಇವಾಗ ಅದರ ರೇಟ್ ಅದರ 4 ಪಟ್ಟು ಅಂದರೆ 10,000 ಇವಾಗ 40,000 ಆಗ್ತಿತ್ತು ಅದರ ವ್ಯಾಲ್ಯೂಯೇಷನ್. ಅದೇ ರೀತಿ ನಾವು ಹಾಕಿದ ಒಂದು 10,000 ಅಮೌಂಟ್ ಇದೆ ಈ ಆನ್ ಪ್ಯಾಸಿವಲ್ಲಿ, ಅದರ ಈಗಿನ ವ್ಯಾಲ್ಯೂಯೇಷನ್ ಅಂದರೆ ನಮ್ಮ ಇಂಟರ್ನ್ಯಾಷನಲ್ ಇದರ ಪ್ರಕಾರ ಮಾರ್ಕೆಟ್ ಪ್ರಕಾರ ನಾವು ಹಾಕಿದ 10,000 ರೂಪೀಸ್ ಇವಾಗ ಹೆಚ್ಚು ಕಮ್ಮಿ ಒಂದು 2-3 ಲಕ್ಷದಷ್ಟು ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಆನ್ ಪ್ಯಾಸಿವ್ ಕಂಪೆನಿಯ ಒಬ್ಬ ಗ್ರೇಟ್ ಲೀಡರ್ ಹೇಳ್ತಾನೆ. ಅವರ ಹೆಸರನ್ನು ನಾನು ಈ ಸಂದರ್ಭದಲ್ಲಿ ಹೇಳುವುದಿಲ್ಲ, ಯಾಕೆಂದರೆ ನಮ್ಮ ಆನ್ ಪ್ಯಾಸಿವ್ ದೊಡ್ಡ ಲೀಡರ್ಗಳು ಇವರೊಟ್ಟಿಗೆ ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಅವರು ಕೆಲವೊಂದು ವಿಷಯಗಳನ್ನು ಹೇಳಿದ್ದನ್ನು ನಾನು ನಿಮ್ಮಲ್ಲಿ
ಹೇಳ್ತಾ ಇದ್ದಾನೆ ಅಷ್ಟೇ. ಹಾಗಂತ ಇದು ಆನ್ ಪ್ಯಾಸಿವ್ ಕಂಪನಿಯ ಅಫಿಷಿಯಲ್ ನ್ಯೂಸ್ ಏನಲ್ಲ. ಅವರು ಹೇಳಿದ್ದನ್ನು ನನ್ನ ಸಬ್ಸ್ಕ್ರೈಬರ್ ಒಟ್ಟಿಗೆ ಮತ್ತು ನಮ್ಮ ಆನ್ ಪ್ಯಾಸಿವ್ ಯಾರೆಲ್ಲ ನೋಡ್ತಾರೆ ಅವರೊಟ್ಟಿಗೆ ನಾನು ಈ ಶೇರ್ ಮಾಡ್ತಾ ಇದ್ದೇನೆ ಅಷ್ಟೇ. ಹಾಗೆ ಇನ್ನೊಂದು ವಿಷಯವನ್ನು ಅವರು ಏನು ಹೇಳಿದ್ದಾರೆ ಅಂದರೆ, ಈಗಾಗಲೇ ನಮ್ಮ ಆನ್ ಪ್ಯಾಸಿವ್ ಕಂಪನಿಯ ATM ಕಾರ್ಡ್ ರೆಡಿಯಾಗಿದೆ. ನಾವೇನು 14 ಲಕ್ಷ ಎಷ್ಟು ಫೌಂಡರ್ ಇದ್ದಾರೆ, ಪ್ರತಿಯೊಬ್ಬರ ಹೆಸರಲ್ಲಿ ಆನ್ ಪ್ಯಾಸಿವ್ ಕಂಪನಿಯ ATM ರೆಡಿಯಾಗಿದೆ. ಅದರಲ್ಲಿ ಅವರು ಹೇಳಿದ ಪ್ರಕಾರ ಆ ATM ಕಾರ್ಡಲ್ಲಿ ಕೊನೆಯ 4 ಡಿಜಿಟ್ ನಂಬರ್ 3 ಡಿಜಿಟ್ ನಂಬರ್ ನಮ್ಮ OES ಅಲ್ಲಿ ನಮ್ಮದು ಏನು ನಂಬರ್ ಇದೆ ಅದೇ ನಂಬರ್ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತು ಅದರ ವರ್ಡನ್ನು ಅಥವಾ ಲೆಟ್ರನ್ನು ಗೋಲ್ಡನ್ ಕಲರಲ್ಲಿ ಇದಾಗಿದೆ, ಮೆನ್ಷನ್ ಆಗಿದೆ ಗೋಲ್ಡನ್ ಕಲರಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಅದು ಎಷ್ಟು ಸರಿಯೋ ಎಷ್ಟು ಸುಳ್ಳೋ ಎಷ್ಟು ನಿಜವೋ ಅಂತ ನನಗೆ ಗೊತ್ತಿಲ್ಲ. ಅವರು ಹೇಳಿದ್ದು ನಮ್ಮ ಗ್ರೂಪಲ್ಲಿ ಬಂದದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಅಷ್ಟೇ. ಹಾಗಂತ ಇದು ಸುಳ್ಳಾಗಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಮೊನ್ನೆ ನಮ್ಮ ಬ್ಯಾಕ್ ಆಫೀಸಲ್ಲಿ ಕೂಡ ಈ ATMನ ಕಾರ್ಡ್ನ ಪ್ರಕಾರ ಮಾಹಿತಿ ನಮಗೆಲ್ಲರಿಗೂ ಸಿಕ್ಕಿದೆ. ಅದೇ ರೀತಿ ಈ ATM ಕಾರ್ಡಿಂದ ನಮಗೆ ತುಂಬ ಬೆನಿಫಿಟ್ ಏನಂದರೆ, ನಾವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅಥವಾ ಹಣದ ವ್ಯವಹಾರ ಏನಾದರೂ ಮಾಡಿದರೆ ಆ ಕಾರ್ಡ್ ಮುಖಾಂತರ ಮತ್ತು ವ್ಯಾಲೆಟ್ ಮುಖಾಂತರ ಮಾಡಿದರೆ ನಮಗೆ ಇಲ್ಲಿ ಇಂಡಿಯನ್ನಲ್ಲಿ ಟ್ಯಾಕ್ಸ್ ಏನು ಕಟ್ಟಾಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ನಮ್ಮ ವ್ಯಾಲೆಟ್ಟಿಂದ ನಾವು ಅಮೌಂಟನ್ನು ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ನಾವೇನಾದರೂ ವ್ಯವಹಾರ ಮಾಡಿದರೆ ನಮಗೆ ಇಷ್ಟಂತ ಲಿಮಿಟ್ ಉಂಟು, ಆ ಲಿಮಿಟ್ಗಿಂತ ಜಾಸ್ತಿ ಕ್ರಾಸ್ ಆದರೆ ನಾವು ಅದಕ್ಕೆ GST ಏನು ಕಟ್ಟಲಿಕ್ಕೆ ಬರ್ತದಂತ ಅವರು ಹೇಳ್ತಾ ಇದ್ದಾರೆ. ಏನೂ ಆಗಲಿ, ಒಂದು ವೇಳೆ ನಮಗೆ ATM ಕಾರ್ಡ್ ಸಿಕ್ಕಿದರೆ ನಮ್ಮೆಲ್ಲ ಆನ್ ಪ್ಯಾಸಿವ್ ಫೌಂಡರ್ಗಳಿಗೆ ಎಲ್ಲ ಒಂದು ಗುಡ್ ನ್ಯೂಸ್ ಸಿಗಲಿದೆ. ಇನ್ನೊಂದು ನ್ಯೂಸ್ ಏನಂದರೆ, ನಾವು ATM ಕಾರ್ಡನ್ನು ಬೇರೆಯವರಿಗೆ ರೆಕಮೆಂಡ್ ಮಾಡಿ ಅಂದರೆ ಸಜೆಷನ್ ಕೊಟ್ಟು ಅವರನ್ನು ಕೂಡ ಆನ್ ಪ್ಯಾಸಿವ್ ATM ಕಾರ್ಡಲ್ಲಿ ವ್ಯವಹಾರ ಮಾಡುವಾಗ ಏನಾದರೆ ಮಾಡಿದರೆ ಅವರು ಮಾಡುವ ಪ್ರತಿಯೊಂದು ವ್ಯವಹಾರದ ಕಮಿಷನ್ ನಮಗೆ ಸಿಗ್ತದಂತ ಅವರು ಹೇಳ್ತಾ ಇದ್ದಾರೆ. ಇದು ಕೂಡ ನಮಗೆ ಒಂದು ಸೈಡ್ ಬಿಸ್ನೆಸ್ ಆಗಿರ್ಬೋದು. ಹಾಗೆ ನಾವು ನಮ್ಮ ಮನೆಯವರಿಗೆ ಅಥವಾ ನಮ್ಮ ಹತ್ತಿರ ಸಂಬಂಧಿಕರಿಗೆ ನಾವೇನಾದರೂ ಆನ್ ಪ್ಯಾಸಿವ್ ಕಂಪನಿಯ ATM ಕಾರ್ಡನ್ನು ಅವರು ಕೂಡ ಯೂಸ್ ಮಾಡುವ ಹಾಗೆ ಮಾಡಿದರೆ ನಮಗೂ ಕೂಡ ಇನ್ಕಮ್ ಸಿಗ್ತದೆ ಮತ್ತು ಅವ್ರಿಗೂ ಕೂಡ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ರಿಗಾರ್ಡ್ ಎಲ್ಲ ಸಿಗ್ತದಂತ ಹೇಳ್ತಾರೆ ಕಂಪನಿ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗ್ಬೋದು. ಹಾಗಾಗಿ ಇಷ್ಟರವರೆಗೆ ನಾವೆಲ್ಲರೂ ತುಂಬ ಜನರು ವೆಯ್ಟ್ ಮಾಡ್ತಿದ್ದೇವೆ, ಹಣ ಬರ್ತದಾ ಇಲ್ವಾ, ಇದು ಫ್ರಾಡಾ ಹಾಗೆ ಹೀಗೆ ಅಂತ ನಾವೆಲ್ಲ ತುಂಬ ಟೆನ್ಷನ್ ಮಾಡ್ತಾ ಇದ್ದೇವೆ ಇದು ತುಂಬ ಜನರು. ಆದರೆ ಈಗ ಅದನ್ನೆಲ್ಲ ನಾವು ಮರೆತು ಬಿಡುವ ಸಾಧ್ಯತೆ ಇದೆ. ಯಾಕೆಂದರೆ ಮರೆತು ಬಿಡ್ಬೋದು, ಯಾಕೆಂದರೆ ಖಂಡಿತವಾಗಿಯೂ ಆನ್ ಪ್ಯಾಸಿವ್ ಈಸ್ 100% ಟ್ರೂ ಕಂಪನಿ. ಅದು ಯಾರಿಗೂ ಕೂಡ ಮೋಸ ಮಾಡಲ್ಲ. ಅವರು ಹೇಳಿದ ವಿಷಯಗಳು ಸ್ವಲ್ಪ ಲೇಟಾಗಿ ಬಂದಿರ್ಬೋದು ನಮಗೆ, ಅಥವಾ ಲೇಟಾಗಿ ಸಿಕ್ಕಿರ್ಬೋದು ಎಲ್ಲ ಮಾಹಿತಿಗಳು. ಹಾಗಂತ ಆ ಕಂಪನಿ ಅಂತೂ ನಮಗೆ ಯಾರಿಗೂ ಕೂಡ ಫ್ರಾಡ್ ಮಾಡುವ ಕಂಪನಿ ಅಲ್ಲ. ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.